ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು 9ನೇ ತಾರೀಕಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ದೇಶದ ಜನರು ಕೊಟ್ಟಿರ್ತಕ್ಕಂಥ ತೀರ್ಪು, ಮ್ಯಾಂಡೇಟು. ಈ ಸಲ ಮತ್ತು 3ನೇ ಬಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರ ಕಾರ್ಯವನ್ನು ನಿರ್ವಹಿಸಬೇಕು. ಇಡೀ ದೇಶಕ್ಕೆ ಕಳೆದ 10 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಅಂದರೆ ಏನು ಅನ್ನತಕ್ಕಂಥದ್ದನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾಡಿ ತೋರಿಸಿದ್ದಾರೆ. ಎಲ್ಲ ಕಾರ್ಯದಲ್ಲಿ ಕೂಡ ಇವತ್ತು ಭಾರತ ಜಗತ್ತಿಗೆ ಜಗನ್ಮಾತೆಯಾಗಿ ಬೆಳೆಯುವಂಥ ನಿಟ್ಟಿನಲ್ಲಿ ಇಡೀ ಜಗತ್ತು ಭಾರತದ ಲೀಡರ್ಶಿಪ್ಪನ್ನು ಕೂಡ ಒಗ್ಗೂಡುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಆಗಿ ನೋಡಿದ್ದೇವೆ. NDA ಮಿತ್ರ ಪಕ್ಷಗಳು ಇವತ್ತು ನಿನ್ನೆ ನಡೆದಂಥ ಸಭೆಯಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಆಗಬೇಕು ಅನ್ನೋದನ್ನು ಕೂಡ ಎಲ್ಲರೂ ಕೂಡ ಸರ್ವಸಮ್ಮತ ತೀರ್ಮಾನ ಆಗಿದೆ. ಹೀಗಾಗಿ 9ನೇ ತಾರೀಕಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಇವತ್ತು ನಮ್ಮ ದೆಹಲಿ ಕಚೇರಿಯಿಂದ ಆಹ್ವಾನ ಬಂದಿದೆ. ಇವತ್ತು ನಾನು ಕೂಡ ಇವತ್ತು ಮಧ್ಯಾಹ್ನದಿಂದ ತೆರಳ್ತಾ ಇದ್ದೀನಿ, ಬೆಂಗಳೂರಿಗೆ ದೆಹಲಿಗೆ ತೆರಳ್ತಾ ಇದ್ದೇನೆ. ಉಳಿದಂತೆ ಎಲ್ಲರೂ ಕೂಡ ಆಗುತ್ತೆ. ಒಂದು ವಿಶ್ವಾಸ ಇದೆ, ಮುಂದಿನ ದಿನಮಾನಗಳಲ್ಲಿ ಕೂಡ ಮುಂದಿನ 5 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ ಪಥ ಬಹಳ ದೀರ್ಘವಾಗಿ ಸಾಗುವಂಥ ನಿಟ್ಟಿನಲ್ಲಿ ಆಗುತ್ತೆ. ದೇಶಕ್ಕೆ ಒಂದು ಹೊಸ ದಿಕ್ಕನ್ನು ತರತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಿದೆ ಅಂತ ಸಂಪೂರ್ಣ ವಿಶ್ವಾಸ. ನೋಡಿ, ಇವತ್ತು ಈ ನಿರ್ಧಾರವನ್ನು ದೆಹಲಿಯ ಹೈಕಮಾಂಡ್ ಅವರು ತೆಗೆದುಕೊಳ್ತಾರೆ. ಯಾರು ಸಚಿವರಾಗಬೇಕು ಅನ್ನೋಂಥದ್ದನ್ನು ದೆಹಲಿಯ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ಕೂಡ ತೆಗೆದುಕೊಳ್ತಾರೆ. ನಮ್ಮಲ್ಲಿ ನಮಗೊಂದು ಸೌಭಾಗ್ಯ ಅಂದರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ 3 MP ಗಳಿದ್ದಾರೆ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಇನ್ನು ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. 3 ಜನ ಓನ್ ಮನಿ ಇರೋದು ನಾನು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಐತಿ. ಯಾರಾದರೂ ಕೂಡ ನಾವು ಸಂತೋಷ ಪಟ್ಟಕೊಳ್ತೀವಿ. ಸರಿ, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದು ಒಂದು ವರ್ಷದ ಗೌರ್ಮೆಂಟು, 2.5 ವರ್ಷದ ಗೌರ್ಮೆಂಟ್ ಇದು ಅಂತೇಳಿ. ನೋಡಿ, ಇವತ್ತು ಕಾಂಗ್ರೆಸ್ಸು ಭ್ರಮಾಲೋಕದಲ್ಲಿ ತಿರುಗಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜನರು ಇವತ್ತು ಸ್ಪಷ್ಟವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನೋಡಿ, ಒಂದ್ಸಲ ಇಡೀ UPA ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಅಲೋನ್ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಗೆಲ್ಲೈತೆ ಅಷ್ಟು UPA ಸೀಟ್ ಗೆಲ್ಲಕ್ಕಾಗಿಲ್ಲ. ಆದರೂ ಕೂಡ ಭ್ರಮಾಲೋಕದಲ್ಲಿ ತಿರುಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. 1 ವರ್ಷ ಅಲ್ಲ, ಮುಂದಿನ 15 ವರ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವ, NDA ನೇತೃತ್ವದ ಸರ್ಕಾರ ನಡೀತಿದೆ. ಈ 5 ವರ್ಷ 29ರವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಮುಂದಿನ 10 ವರ್ಷವೂ ಕೂಡ ಭಾರತೀಯ ಜನತಾ, ಯಾಕಂದರೆ ನರೇಂದ್ರ ಮೋದಿಯವರು ಸ್ಪಷ್ಟ ಕಲ್ಪನೆ ಕೊಟ್ಟಾರೆ. 2047ವರೆಗೂ ಕೂಡ ದೇಶ ಅಭಿವೃದ್ಧಿಶೀಲ ಹೊಂದಿರತಕ್ಕಂಥ ದೇಶ ಆಗಬೇಕು, ಜಗತ್ತಿನ ನಂಬರ್ 1 ದೇಶ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಕತ್ತಾರೆ ವಿನ ಯಾರೋ ಮನೆಯನ್ನು ಬೆಳಗಿಸುವಂಥ ಕೆಲಸಕ್ಕಲ್ಲ. ಹೀಗಾಗಿ ಅವರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರ ಇವತ್ತು 10 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಮೇಲೆ, ಪ್ರಧಾನಮಂತ್ರಿಗಳಿಂದ ಹಿಡ್ಕೊಂಡು ಸಚಿವರಿಂದ ಹಿಡ್ಕೊಂಡು ಒಬ್ಬ ಲೋಕಸಭಾ ಸದಸ್ಯರ ಮೇಲೂ ಕೂಡ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆಯನ್ನು ಇಲ್ಲದ ರೀತಿಯಲ್ಲಿ ಇವತ್ತು ಅಧಿಕಾರ ಕೊಟ್ಟಂತೆ ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತೇನೇ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ನಾಗೇಂದ್ರ ಅವರು ಯಾಕೆ ರಾಜೀನಾಮೆ ಕೊಟ್ಟರಾಗ್ಯದ? ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ನಿಲ್ಲಂಗಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆಪಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ. ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಮೊದಲೇ ಬಲಿ ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾದರೆ ಇವತ್ತು ಫೈನಾನ್ಸ್ ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು? ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಖಾತೆಯಿಂದ ಇವತ್ತೆಲ್ಲ ಹಣ ವರ್ಗಾವಣೆ ಆಗ್ತಾ ಇದೆ. ನಿಮ್ಮ ಮೂಗಿನ ಅಡಿಯಲ್ಲೇ ನಿಮ್ಮ ಖಾತೆ ಕೆಳಗಡೆ ಎಲ್ಲ ಹಣ ವರ್ಗಾವಣೆ ಆಗಿದೆ. ಹಾಗಾದರೆ ಇದು ರೆಸ್ಪಾನ್ಸಿಬಿಲಿಟಿ ಯಾರ್ದು? ಇವತ್ತು ಸರ್ಕಾರನ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಹದ್ದು ಮೀರಿ ಹೋಗುವಂಥದ್ದಾಗಿದೆ.